2028ರ ವೇಳೆಗೆ ನಮ್ಮ ಭಾರತದ GDP 15ಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಈಗಿನ ಸರ್ಕಾರದ್ದು. ಇಲ್ಲ ಸರ್, ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿನ ಗ್ಲೋಬಲ್ ಇಶ್ಯೂಸ್ಗಳನ್ನ ನಾವು ನೋಡಿದಾಗ ಇದು ಪಾಸಿಬಿಲಿಟೀಸ್ ತುಂಬಾ ಕಡಿಮೆ. ಯಾಕಂದ್ರೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಇವರ ಪಕ್ಷದ ಒಬ್ಬ ಮೇಜರ್ ಈಸ್ ಎಕನಾಮಿಸ್ಟ್, ಇಸ್ ಕ್ಲಿಯರ್ಲಿ ಟೆಲಿಂಗ್ ಎಲ್ಲ ಒಂದು ಪಾಯಿಂಟ್ ಟು ಪಾಯಿಂಟ್. ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಇವತ್ತು BJPಗೆ ವಕ್ತಾರರು ಸುಬ್ರಹ್ಮಣ್ಯ ಸ್ವಾಮಿ ಅವರೇ. ಅವರು ನೀಟಾಗಿ ಅಲ್ಲಿನ ಆಗು ಹೋಗುಗಳನ್ನ ಜನರ ಮುಂದೆ ತಂದು ಅವಾಗ ಹೇಳ್ತಾ ಇರ್ತಾರೆ. ಅಂದ್ರೆ ಅವತ್ತು ಅವರು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದ್ರು. ಅದಾದ ನಂತರ ನೀವು ಎಮರ್ಜೆನ್ಸಿ ನಾವು ಡೆಲ್ಲಿಲಿ ನೋಡ್ದು 2023ರಲ್ಲಿ ಡೆಲ್ಲಿ ಅಮೆಂಡ್ಮೆಂಟ್ ಆಕ್ಟ್ ತಗೊಬಂದು CMಗಿದ್ದ ಪವರ್ನೆಲ್ಲ ತೆಗ್ದಾಕ್ಬಿಡ್ತಾರೆ. ಎಲ್ಲ ತಗೊಂಡೋಗಿ ಲೆಫ್ಟಿನೆಂಟ್ ಗವರ್ನರ್ ಕೊಟ್ಟರು. ಆಮ್ ಆದ್ಮಿ ಪಾರ್ಟಿಗೆ ಆಯ್ತಲ್ಲ ಆ ಟೈಮಲ್ಲಿ. ಒಬ್ಬ CMಗೆ ಒಬ್ಬ ಅಟೆಂಡರ್ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿಗೆ ತಂದಿಟ್ಟಂತ ಎಮರ್ಜೆನ್ಸಿ ನಾವು ಇಂಡಿಯಾದಲ್ಲೂ ನೋಡ್ದೋ. ಅದು ಇವತ್ತು ನಡೀತಾ ಇದೆ. ಮತ್ತೆ ಅದಾದ ನಂತರ ಈಗ ನಾವು ಏನು ಹೇಳ್ದೋ, ಈಗ ಹಿಂದೆ ಇದ್ದ ಸರ್ಕಾರಗಳು ಒಂದೊಂದು ಪಬ್ಲಿಕ್ ಸೆಕ್ಟರ್ಗಳನ್ನ ಹುಟ್ಟಾಕ್ತು. ಇವತ್ತು ಇವ್ರು ಬಂದು ಏನ್ ಮಾಡೋರು ಅಂದ್ರೆ ಎಲ್ಲಾ ಪಬ್ಲಿಕ್ ಸೆಕ್ಟರ್ಗಳನ್ನ ಪ್ರೈವೇಟೈಸ್ ಮಾಡ್ಬಿಟ್ರು. ಎಕ್ಸಾಂಪಲ್ ನೋಡಿ, ಈಗ ಬಾಲ್ಕೋ ಇರ್ಬೋದು, ಇವ್ ಮೇಲೆ ಪ್ರಾಫಿಟ್ ಅಲ್ಲಿ ಇರುವಂತವು ಸಾಯಿಸ್ಬಿಟ್ರು. BSNL ಇವತ್ತು BSNL ಏನ್ ಮಾಡ್ಬಿಟ್ರು, ಕಂಪ್ಲೀಟ್ ಸಾಯಿಸ್ಬಿಟ್ರು. ಯಾಕಂದ್ರೆ BSNL ಇಸ್ ದ ಪ್ರೈಸ್ ಒಂದು ಫಿಕ್ಸ್ ಮಾಡ್ತಿದ್ದು ಟೆಲಿಕಮ್ಯುನಿಕೇಶನ್ಗೆ. ಇವತ್ತು BSNL ಈಗ ನಾವು ಮೊದಲು ಒಂದು 30 ರೂಪಾಯಿ ಇಟ್ಕೊಂಡ್ರು ರೀಚಾರ್ಜ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೋದಿತ್ತು. ಇವತ್ತು ಮಿನಿಮಮ್ 500 ರೂಪಾಯಿ ಇಲ್ಲ ಅಂದ್ರೆ ರೀಚಾರ್ಜ್ ಆಗಲ್ಲ. ಅಂದ್ರೆ ಇದು ಪ್ಯೂರ್ಲಿ ಯಾವ್ದೋ ಒಂದು ಕಾರ್ಪೊರೇಟ್ ದಂಧೆ ಒಳಗೆ ಸಿಕ್ಕಾಕೊಳ್ತು. ಜನರನ್ನ ಅದ್ರೊಳಗಡೆ ಹಾಕಿ ಸಾಯಿಸ್ತಾ ಇದ್ದಾರೆ. ಆಮೇಲೆ ಇನ್ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು BPCL 15,000 ಕೋಟಿ ಪ್ರಾಫಿಟ್ ಅಲ್ಲಿ ಇದ್ದದನ್ನ ಪ್ರೈವೇಟೈಸ್ ಮಾಡ್ತಾರೆ. ಬ್ಯಾಂಕ್ಗಳನ್ನ ಪ್ರಾಫಿಟ್ ಅಲ್ಲಿ ಇರೋವನ್ನ ಪ್ರೈವೇಟೈಸ್ ಮಾಡ್ತಾರೆ. ಆಮೇಲೆ ಯಾವ್ದೋ ಉತ್ತರ ಭಾರತದ ಬ್ಯಾಂಕ್ಗಳು ಲಾಸ್ ಆಗಿರ್ತವೆ, ಇವರೇ ಕೊಟ್ಟುಬಿಟ್ಟು ಅವರು ದುಡ್ಡು ತಗೊಂಡು ಓಡಾಗಿರ್ತಾರೆ. ಇಲ್ಲಿ ಯಾವ್ದೋ ದಕ್ಷಿಣ ಭಾರತದ ಬ್ಯಾಂಕ್ ಪ್ರಾಫಿಟ್ ಅಲ್ಲಿ ಇರ್ತವೆ, ಅದಕ್ಕೆ ಮರ್ಜ್ ಮಾಡ್ಬಿಟ್ಟು ಸಮ ಮಾಡ್ಕೊಬಿಡ್ತಾರೆ ಅವ್ರ ಲಾಸ್ಗಳನ್ನ. ಯಾವನ ಎತ್ಕೊಂಡು ಓಡೋಗಿದ್ಕೆ ನಾವು ದಕ್ಷಿಣ ಭಾರತದವರು ಕಷ್ಟಪಟ್ಟು ದುಡ್ಡುಗಳನ್ನೆಲ್ಲ ಸಮ ಮಾಡ್ಕೊಬಿಟ್ರು. ಅದಕ್ಕೆ ಸಾಕಷ್ಟು ಬ್ಯಾಂಕ್ಗಳು ನಿಮ್ಗೆ ಗೊತ್ತು. ಆಮೇಲೆ ಇದೆಲ್ಲದ್ರ ಜೊತೆಗೆ ಏರ್ಪೋರ್ಟ್ಸ್ಗಳು ಅವನು ಮಾರ್ಬಿಟ್ರು. ಆಮೇಲೆ ಇನ್ನ ಪೋರ್ಟ್ಗಳು ಮಾರ್ಬಿಟ್ರು. ಏರ್ಪೋರ್ಟ್ಗಳು, ಪೋರ್ಟ್ಗಳು. BSNL ಪ್ರಾಪರ್ಟಿಗಳನ್ನ ಸುಮಾರು 16,000 ಕೋಟಿಗೆ ಹರಾಜು ಇಟ್ಬಿಟ್ಟವ್ರೆ. ಯಾರು ಬೇಕಾದ್ರೂ ತಗೋಬಹುದು. ಅಂದ್ರೆ ಕಂಪ್ಲೀಟ್ ಸಾಯಿಸ್ಬಿಟ್ಟೆ ಅಂತ BSNL. ಇವತ್ತು ಹಿಂದೆ BSNL ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಇತ್ತು ಸರ್ಕಾರದಲ್ಲಿ. ಟೆಲಿಕಮ್ಯುನಿಕೇಶನ್ ಒಂದು ದೊಡ್ಡ ಸೆಕ್ಟರ್ ಇತ್ತು. ಆಮೇಲೆ ನೀವು ಇನ್ನೊಂದು ನೋಡ್ಬೋದು, ಈ ಏನು ಕೋಲ್ ಇಂಪೋರ್ಟ್ ಸ್ಕ್ಯಾಮ್ ಮಾಡಿದ್ರು, ಅದನ್ನ ತೆಗಿಯೋದೇ ಇಲ್ಲ. ಅದಾನಿ ಕಂಪ್ನಿ ಕೋಲ್ ಇಂಪೋರ್ಟ್ ಸ್ಕ್ಯಾಮ್ ಮಾಡಿದ್ರೆ ಅದನ್ನ ತೆಗಿಯೋದಿಲ್ಲ. 1ಕ್ಕೆ 3 ಪಟ್ಟು ಪರ್ಚೇಸ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ಗಳನ್ನ ಜಾಸ್ತಿ ಮಾಡಿದ್ರು ದೇಶದಲ್ಲಿ. ಅಂದ್ರೆ ಇವತ್ತು ಜನ ಬದುಕಬಾರ್ದು, ಒಂದು ಕಾರ್ಪೊರೇಟ್ ದಂಧೆ ಒಳಗಡೆ ಜನ ಸಾಯ್ಬೇಕು, ಆ ಪರಿಸ್ಥಿತಿಗೆ ದೇಶವನ್ನ ತಂದಿಟ್ರು. ಎಲ್ಲ ಪಬ್ಲಿಕ್ ಸೆಕ್ಟರ್ಗಳನ್ನ ಹರಾಜಾಕಿ ಮಾರಿ ಕೊನೆಗೆ ನಾವು ಇತ್ತೀಚೆಗೆ ನೋಡಿದಂತ ಎಲೆಕ್ಟ್ರೋಲ್ ಬಾಂಡ್ ಸ್ಕ್ಯಾಮ್, ಅದು ಒಂದು 7,000 ಚಿಲ್ಲರೆ ಕೋಟಿ ಒಂದೇ ಪಕ್ಷಕ್ಕೆ ದೇಣಿಗೆ ತಕೊಂಡು ಉಳಿದವ್ರಿಗೆಲ್ಲ ರೈಡ್ ಮಾಡಿಸಿ ಇಡಿನ ದುರುಪಯೋಗ ಪಡಿಸ್ಕೊಂಡು ಅಪೋಸಿಷನ್ ಅವ್ರನ್ನೆಲ್ಲ ಜೈಲ್ಗೆ ಹಾಕಿ. ನೀವು ಡೆಲ್ಲಿಲಿ ನಾವು ನೋಡಿದ್ವಲ್ಲ, ಇವತ್ತು ಎಷ್ಟು ಟ್ರಯಲ್ ಆಯ್ತು, ಏನಾಯ್ತು. ಆಮೇಲೆ 12 ಲಕ್ಷ ಕೋಟಿ NPA ಮಾಡಿದ್ರು ಬ್ಯಾಂಕ್ಗಳದು. ಅವ್ರಗಳ ಮೇಲೆ ಇಡಿಗಳು ಹೋಗಲ್ಲ, ಅವ್ರ ಮನೆಗಳ ಮೇಲೆ ಇದ್ ಮಾಡಲ್ಲ, ಅವ್ರಗಳ ಮೇಲೆ. ಎಕ್ಸಾಂಪಲ್, ಇವತ್ತು ಅನಿಲ್ ಅಂಬಾನಿ 3,000 ಕೋಟಿ ಲೋನ್ ತಗೋತಾನೆ, ಕಿಕ್ ಬ್ಯಾಕ್ ಇಮಿಡಿಯೇಟ್ ಬ್ಯಾಂಕ್ ಯಾರೋ ಸ್ಯಾಂಕ್ಷನ್ ಮಾಡಿದ್ದ ಅವನ್ಗೆ ದುಡ್ಡು ಕಳಿಸ್ತಾನೆ. ಇವಾಗ ಎಷ್ಟೋ ವರ್ಷ ಆದ್ಮೇಲೆ ಅವ್ರ ಮನೆ ರೈಡ್ ಮಾಡಿ ಕುಡಿಕ್ ಹೋಗ್ತಾರೆ. ಅಂದ್ರೆ 12 ಲಕ್ಷ ಕೋಟಿ ಜನರ ದುಡ್ಡನ್ನ ಮುಂಡ ಮೋಚಿಸ್ಬಿಟ್ರು. ಇವತ್ತು ಅದ್ರ ಜೊತೆಗೆ ಎಷ್ಟು ಇವತ್ತು ಆಂತರಿಕ ಭದ್ರತೆನೇ ಇಲ್ಲ ದೇಶಕ್ಕೆ. ಎಕ್ಸಾಂಪಲ್ ನಿಮ್ಗೆ ಸೈಬರ್ ಫ್ರಾಡ್ 20,000 ಕೋಟಿ ಒಂದು ವರ್ಷದಲ್ಲಿ ಜನರಿಗೆ ಮುಂಡ ಮುಚ್ಚಿದ್ದಾರೆ. ಅವರೆಲ್ಲ ಇರೋದ್ರಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಈ BJP ಆಡಳಿತ ರಾಜ್ಯಗಳಲ್ಲೇ. ಅಲ್ಲಿಗೆ ಬೇರೆ ರಾಜ್ಯದ ಪೊಲೀಸ್ನವ್ರು ಏನಾದ್ರು ಹೋದ್ರೆ ಬಟ್ಟೆ ಹೊಡೆದು ಕಳಿಸ್ತಾರಂತೆ ಹಳ್ಳಿಗಳಲ್ಲಿ. ಅಂದ್ರೆ ಇವತ್ತು ಆಂತರಿಕ ಭದ್ರತೆ ಇಲ್ಲ. ಇವರು ಆಡಳಿತ ಮಾಡ್ತಾ ಇರೋ ರಾಜ್ಯಗಳು ಇನ್ನೊಂದು ರಾಜ್ಯಗಳ ಮೇಲೆ ಸೈಬರ್ ದಾಳಿಗಳು ಮಾಡ್ತಾ ಇದೆ, ಸೈಬರ್ ಫ್ರಾಡ್ ಮಾಡ್ತಾ ಇದೆ. ಜೊತೆಗೆ ಆನ್ಲೈನ್ ಗೇಮಿಂಗು ಜನ ಹಾಳಾಗಿ ಸಾಕ್ತಾ ಇಲ್ಲ, ಸೈಬರ್ ಫ್ರಾಡ್ ಮಾಡಿ ಸಾಯ್ತಾ ಇಲ್ಲ. ಆನ್ಲೈನ್ ಗೇಮಿಂಗ್ ಅಲ್ಲಿ GST ದುಡ್ಡು ಮಾಡ್ಬೇಕು ಅಂತಾರೆ. ಅವು ಎಲ್ಲ ಬೇರೆ ದೇಶಗಳಿಂದ ಇಲ್ಲಿ ಆನ್ಲೈನ್ ಗೇಮ್ ಮಾಡಿ ಅವರು ಅಲ್ಲೂ ಫ್ರಾಡ್ ಮಾಡ್ತಾ ಇದ್ದಾರೆ. ಟೋಟಲಿ ದೇಶವನ್ನ ಒಂದು ಅಧೋಗತಿಗೆ ತಗೊಂಡೋಗ್ಬಿಟ್ಟು ಇವತ್ತು ನಿಲ್ಲಿಸ್ಬಿಟ್ಟು ಒಂದು ಜುಮ್ಲಾಗಳು ಹೇಳ್ಕೊಂಡು, ಬರೀ ಸುಳ್ಳುಗಳನ್ನ ಹೇಳ್ಕೊಂಡು. ಆಮೇಲೆ ರೈಲ್ವೆ ಆಕ್ಸಿಡೆಂಟ್ ತಗೊಳ್ಳಿ, 10 ವರ್ಷಕ್ಕೆ ರೈಲ್ವೆ ಆಕ್ಸಿಡೆಂಟ್ ಈ ದೇಶದಲ್ಲಿ ಬರೀ 171 ಇತ್ತು 2004ರಿಂದ 2014ಕ್ಕೆ. ಇವತ್ತು ಇವರು 2014ರಿಂದ 2023ಕ್ಕೆ 748 ರೈಲ್ವೆ ಆಕ್ಸಿಡೆಂಟ್ ಆಗ್ತವೆ. ಅಂದ್ರೆ ಇವತ್ತು ರೈಲು ಸೇಫ್ ಇಲ್ಲ, ಏರೋಪ್ಲೇನ್ ಸೇಫ್ ಇಲ್ಲ,
ಭೂಮಿ ಮೇಲೆ ಹೋಗಕ್ಕಂತ ಅದು ಇವ್ರೇನೋ ಹೈವೇಗಳಂದ್ರಲ್ಲ ಎಲ್ಲ ಅನ್ಸೈಂಟಿಫಿಕ್. ಅಂದ್ರೆ ನಿಮ್ ಪ್ರಕಾರ ಈಗ ರೈಲ್ವೆ ಅಪಘಾತ ಆದ್ರೆ ಅದಕ್ಕೆ ಮೋದಿ ಕಾರಣ ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ಇವ್ರು ಸೇಫ್ಟಿ ಇಲ್ವಲ್ಲ, ಸೇಫ್ಟಿ ನಾರ್ಮ್ಸ್ ಇಲ್ಲ. ದಟ್ ಇಸ್ ರೈಲ್ವೆ ಮಿನಿಸ್ಟರ್ ಇಸ್ ಅನ್ಫಿಟ್ ಅಂತಾನೆ ಹೇಳ್ಬೋದು. ನೀವು ಎಷ್ಟು ಕಿಲೋಮೀಟರ್ ಮಾಡ್ತೀರಿ ಅನ್ನೋದು ಲೆಕ್ಕ ಅಲ್ಲ, ಎಷ್ಟು ಸುರಕ್ಷಿತ ಇದೆ. ಇವತ್ತು ರಸ್ತೆಗಳು ಇವ್ರು ಮಾಡ್ತಾ ಇರ್ಬೋದು. ಇವತ್ತು ಗಡ್ಕರಿನೇ ಹೇಳ್ತಾರೆ ಅನ್ಸೈಂಟಿಫಿಕ್ ರೋಡ್ಸ್ ಅಂತಾರೆ. ಯಾಕಂದ್ರೆ ಅವರೇ ಇವತ್ತು ಎಷ್ಟು ಕೇರಳದಲ್ಲಿ ಮೊನ್ನೆ ರೋಡ್ ಮಾಡಿದ್ರು, ಒಂದೇ ಮಳೆ ಕೊಚ್ಕೊಂಡು ಹೋಗುತ್ತೆ. ಇವತ್ತು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ, ಅಷ್ಟೊಂದು ಟರ್ನ್ಸ್ ಇದೆ, ಅದು ಸೈಂಟಿಫಿಕ್ ಆಗಿ ಮಾಡೇ ಇಲ್ಲ ಎಲ್ಲೂನು. ಒಂದು ಗ್ಯಾಮ್ ಅಂದ್ರೆ ಡೆತ್ಸ್ ಎಷ್ಟಿದೆ ಇವತ್ತು, ಬರೀ 6 ತಿಂಗಳಲ್ಲಿ 26,000 ಜನ ಬರೀ ಹೈವೇಲ್ ಸಾಯ್ತಾ ಇದ್ದಾರೆ. ಅಂದ್ರೆ ದುಡಿಯೋ ವ್ಯಕ್ತಿಗಳು ಅಲ್ಲಿ ಸಾಯ್ತಾ ಇರೋರು 20 ರಿಂದ 40 ಏಜ್ ಅವ್ರು ಸಾಯ್ತಾ ಇರೋದು. ಅಂದ್ರೆ ಇವತ್ತು ಇವ್ರು ಏನ್ ಡೆವಲಪ್ಮೆಂಟ್ ಅಂತ ತೋರಿಸ್ತಾ ಇದಾರಲ್ಲ, ಅದು ಕಂಪ್ಲೀಟ್ ಜುಮ್ಲಾ ಆಗಿ ಇವತ್ತು ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇದೆ ಅಂತ ನಾನು ಹೇಳ್ತೀನಿ ಸರ್. ಎಸ್ ಸರ್. ರಘು